ಸರ್ ಆ್ಯಕ್ಚುಲಿ ಈ ನೀಟ್ ಅನ್ನೋದು ವೆರಿ ಅನ್ಸೈಂಟಿಫಿಕ್ ಇದು. ಸೊ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಂತಾರೆ, ಒನ್ ನೇಷನ್ ಒನ್ ಎಕ್ಸಾಮ್ ಅಂತಾರೆ. ಇದೆಲ್ಲ ಟೋಟಲಿ ಅಬ್ಸರ್ಡ್ ಥಾಟ್ಸ್ ಅನಿಸುತ್ತೆ. ಸೊ ಇದನ್ನು ನಿಲ್ಲಿಸಿ ಆ್ಯಕ್ಚುಲಿ ಎಜುಕೇಷನು ಮುಂಚೆಯಿಂದನೂ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದು ರಾಜ್ಯದ ಹಕ್ಕಾಗಿತ್ತು. ಅದನ್ನು ಒಂದು ಅಮೈಂಡ್ಮೆಂಟ್ ಮೂಲಕ ಅದನ್ನು ತೊಗೊಂಡೋಗಿ ಕನ್ಕರೆಂಟ್ ಲಿಸ್ಟಲ್ಲಿ ಹಾಕ್ಬಿಟ್ಟು ಇವತ್ತು ಕೇಂದ್ರೀಕರಣ ಮಾಡೋದಕ್ಕೆ ನಮ್ಮ ಶಿಕ್ಷಣನ ಪ್ರಯತ್ನ ಪಡ್ತಾ ಇದ್ದಾರೆ. NEP ತರ್ತಾರೆ, ಇಡೀ ದೇಶದ ಮೇಲೆ ಹೇರಕ್ಕೆ ಹೋಗ್ತಾರೆ, ಒಂದೇ ಪಾಲಿಸಿ, ಎಜುಕೇಷನ್ ಪಾಲಿಸಿ ಅಂತ ಹೇಳಿ. ಸೊ ಏನು ರಾಜ್ಯಗಳ ಹಕ್ಕಿತ್ತು ಆ ಹಕ್ಕುಗಳನ್ನೆಲ್ಲ ಒಂದೊಂದೇ ಒಂದು UGC ರಿಕಮೆಂಡೇಷನ್ ಅಂತ ತರ್ತಾರೆ, ಅಥವಾ ಪಾಲಿಸಿ ಮೂಲಕ ಅಥವಾ ಈ ರೀತಿ ಎಕ್ಸಾಮ್ ಮೂಲಕ ಬೇರೆ ರೀತಿಯಲ್ಲಿ ಕಸ್ಕೊಂಡು ಇವತ್ತು ಸಂಪೂರ್ಣವಾಗಿ ಕೇಂದ್ರೀಕರಣ ಮಾಡಿ ಇವತ್ತು ಶಿಕ್ಷಣನ ಕೈಲಿಟ್ಕೊಳ್ಳೋದಕ್ಕೆ ಹೊರಟಿದೆ. ಎಷ್ಟು ವಿದ್ಯಾರ್ಥಿ ಸ್ನೇಹಿಯಾಗಿತ್ತು ಇಲ್ಲಿ ನೋಡಿ ಸರ್, ಇವಾಗ ಇಡೀ ನಮ್ಮ ಇಂಡಿಯಾನ ನೀವು ನೋಡಿದ್ರೆ ಹೆಚ್ಚಿಗೆ ಮೆಡಿಕಲ್ ಕಾಲೇಜಸ್ಸು ಇದ್ದಿದ್ದು ಸೌತ್ ಇಂಡಿಯಾದಲ್ಲೇ. ಸೊ ಮೋರ್ ನಂಬರ್ ಆಫ್ ಸೀಟ್ಸ್, ಹೆಚ್ಚಿಗೆ ಸೀಟ್ಸು ಮೆಡಿಕಲ್ ಸೀಟ್ಸ್ ಇದ್ದಿದ್ದು ಸೌತ್ ಇಂಡಿಯಾದಲ್ಲೇ. ಸೊ CET ಬರೆದಾಗ ಮಕ್ಕಳಿಗೆ ಅಂದರೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗೋವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರೋದು. ಆಮೇಲೆ ಅವ್ರ ಮೇಲೆ ಪ್ರೆಷರ್ ಕಮ್ಮಿ ಇರೋದು. ಅವ್ರೇನು ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿರ್ತಾರೆ, ಆ ಸಿಲೆಬಸ್ಸಿಂದನೇ ಆಧಾರದ ಮೇಲೆ ಮಾಡ್ತಾ ಇರೋವಂಥ ಎಕ್ಸಾಮ್ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚು ಫೆಮಿಲಿಯರ್ ಇರೋದು, ಕಾನ್ಫಿಡೆನ್ಸ್ ಇರೋದು. ಸೊ ಹೆಂಗಿದ್ರು PU ಓದಿರ್ತಾರೆ, ಎಕ್ಸಾಮ್ ಚೆನ್ನಾಗಿ ಮಾಡಿರ್ತಾರೆ, ಒಂದು ಸ್ವಲ್ಪ ಕ್ರ್ಯಾಶ್ ಕೋರ್ಸು ಅಥವಾ ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಒಂದು 3 ತಿಂಗಳು ಎಫರ್ಟಾಗಿ ಓದ್ಬಿಟ್ರೆ ಒಳ್ಳೆ ಮಾರ್ಕ್ಸ್ನ ಅವರು CETಲಿ ಪಡಿಬೋದಿತ್ತು. ಆ ರೀತಿ ಪಡ್ಕೊಂಡು ಸೀಟ್ಸ್ನ ಪಡ್ಕೊಂಡು ಹೆಚ್ಚೆಚ್ಚು ಬಡವ್ರ ಮಕ್ಕಳು, ಕರ್ನಾಟಕದ ಮಕ್ಕಳು ಮೆಡಿಕಲ್ನ ಓದಿ ಡಾಕ್ಟರ್ಸ್ ಆಗೋದಕ್ಕೆ ಸಾಧ್ಯ ಆಗಿದೆ CETಯಿಂದ. ಆದರೆ ಯಾವಾಗ ಅದು ನೀಟ್ ಆಯಿತೋ ಅದನ್ನ ಈಗ ಆಲ್ ಇಂಡಿಯಾ ಲೆವೆಲ್ಲು ಪ್ರೆಷರು, ಬೇರೆ ಸಿಲೆಬಸ್ಸು, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಆಯಿತು. ಇಲ್ಲಿ ಲಕ್ಷದಲ್ಲಿದ್ದಿದ್ದು ಇವಾಗ ಅದು ಡಬಲ್ ಫಿಗರ್, ಸಿಂಗಲ್ ಡಿಜಿಟ್ ಲ್ಯಾಕ್ಸಲ್ಲಿ ಇದ್ದಂಥ ಕಾಂಪಿಟೇಷನ್ ಡಬಲ್ ಡಿಜಿಟ್ ಲ್ಯಾಕ್ಸ್ಗೆ ಹೋದಾಗ ಮಕ್ಕಳಿಗೆ ತುಂಬಾ ಕಾಂಪಿಟೇಷನ್ ಆಗಿ ಅವರು ಸೀಟ್ಸ್ ಪಡೆಯುವಂಥ ಒಂದು ಪ್ರಾಬಬಿಲಿಟಿ ಕಮ್ಮಿ ಆಗೋಗಿತ್ತು. ಸೊ ಈಗ ಮತ್ತೆ ನೀಟ್ ತೆಗ್ದಾಕಿ CET ಬಂದರೆ ಡೆಫಿನೆಟ್ಲಿ ಅದು ಕರ್ನಾಟಕದ ಮಕ್ಕಳಿಗೆ, ಸೌತ್ ಇಂಡಿಯಾ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ CET ವಿಚಾರದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಖುಷಿಯಾಗಿ ಓದ್ತಾ ಇದ್ರು. ಹೌದು ಸರ್, ಇದು ತುಂಬಾ, ಯಾಕಂದರೆ ಎಕ್ಸ್ಟ್ರಾ ಪ್ರೆಷರ್ ಇರಲಿಲ್ಲ ಸರ್. ಇವಾಗ PU ಅಡ್ಮಿಷನ್ ಮಾಡ್ತಾರೆ, ನೀವು ಈ ಮಹೇಶು, ಆಕಾಶು ಇಂಥದ್ದೆಲ್ಲ ಇನ್ಸ್ಟಿಟ್ಯೂಷನ್ ನಿಮಗೆ ಗೊತ್ತಿರ್ಬೋದು. ಪ್ಯಾಕೇಜು 10th ಮುಗಿಸಿ ನೀನು PUಗೆ ಅಡ್ಮಿಷನ್ ಮಾಡಬೇಕಾದ್ರೇ ವಿತ್ JEEನ ವಿತ್ NEETನ ಅಲ್ಲೇ ಡಿಸೈಡ್ ಆಗಿಬಿಡುತ್ತೆ. ಅದ್ರ ಮೇಲೆ ನಿನ್ನ ಫೀಸ್ ಡಿಸೈಡ್ ಆಗುತ್ತೆ. ಬರೀ ವಿತೌಟ್ ಎನಿ ಪ್ಯಾಕೇಜ್ ಅಂದರೆ ನಿನಗೆ ಒಂದು 30,000 40,000 ಇರೋ ಫೀಸು ನೀನು ನೀಟ್ ಕೋಚಿಂಗ್ ಜೊತೆಗೆ ತೊಗೋತೀಯ ಅಂದರೆ 1.5 ಲಕ್ಷ 2 ಲಕ್ಷವರೆಗೂ ಹೋಗುತ್ತೆ ಮಕ್ಕಳಿಗೆ. ಸೊ ಅವಾಗಿಂದನೇ ಪ್ರೆಷರ್ ಸ್ಟಾರ್ಟು ಮಕ್ಕಳಿಗೆ. ಅಯ್ಯೋ ನಮ್ಮಪ್ಪ ಇಷ್ಟು ಖರ್ಚು ಮಾಡಿದ್ದಾರೆ, ಅಯ್ಯೋ ನಮ್ಮಮ್ಮ ಇಷ್ಟು ಖರ್ಚು ಮಾಡಿದ್ದಾರೆ, ನಾನು ಓದಬೇಕು ಅಂತ ಆ ಓದೋ ಖುಷಿನೇ ಇರಲ್ಲ ಸರ್. ಆಮೇಲೆ ಏನಂದರೆ ಇದರಲ್ಲಿ ಇರೋದು ಆಬ್ಜೆಕ್ಟಿವ್ ಟೈಪು, ನೀನು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋಬೇಕು, ಅದು ಇಲ್ಲವೇ ಇಲ್ಲ. ಈಗ ಓದೋದು ಏನಕ್ಕೆ, ನಾವು ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳೋಕ್ಕೆ, ಆ ಒಂದು ವಿಷಯದಲ್ಲಿ ಒಂದು ಸಮಗ್ರ ತಿಳುವಳಿಕೆನ ಪಡ್ಕೊಳ್ಳೋದಕ್ಕೆ. ಅದನ್ನು ಪಡ್ಕೋಬೇಕು ಅಂದರೆ ನೀನು ಖುಷಿಯಾಗಿ ಮನ್ಸಾಕಿ ಓದಬೇಕು, ಎಂಜಾಯ್ ಮಾಡಬೇಕು ನೀನು ಆ ಸ್ಟಡೀಸ್ನ. ಆದರೆ ಕಂಟಿನ್ಯೂಸ್ ಆಗಿ ಈ ಟ್ಯೂಷನ್ ಪ್ರೆಷರು, ವಾರಕ್ಕೊಂದು ಟೆಸ್ಟು, ದಿನಕ್ಕೊಂದು ಟೆಸ್ಟು, ಅದನ್ನು ಮತ್ತೆ ಒಂಚೂರು ಕಮ್ಮಿ ತೆಗೆದ್ರೆ ಅಂದರೆ ಪೇರೆಂಟ್ಸ್ನ ಕರೆಸ್ಬಿಟ್ಟು ಡಿಸ್ಕಷನ್ ಮಾಡಿಸೋದು, ಮನೇಲಿ ರಾತ್ರಿ ಎಲ್ಲ ಓದಿಸಿ ಅನ್ಸೋದು, ಬೆಳಗ್ಗೆ 4 ಗಂಟೆಗೆ ಎಬ್ಸಿ ಕೂರಿಸೋದು. ಆ ಮಕ್ಕಳು ಏನು ಅವ್ರ ಜೀವನದ ಖುಷಿನೇ ಇಲ್ಲ, ಬರೀ ಹಗಲು ರಾತ್ರಿ ಓದು. ಆಮೇಲೆ ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಕ್ಲಾಸಲ್ಲಿ ಪಾಠ ಕೇಳೋಕ್ಕೆ ಆಸಕ್ತಿ ಇಲ್ಲ ಸರ್. ನಾವು ಕ್ಲಾಸಲ್ಲಿ ಪಾಠ ಮಾಡೋ ಟೀಚರ್ಸ್ಗಂತೂ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಆಲ್ ದ ಟೈಮ್ ಆಬ್ಜೆಕ್ಟಿವ್ ಟಿಕ್ ಹಾಕೋದ್ರ ಮೇಲೆ, ಫಾಸ್ಟಾಗಿ ಮಾಡೋದ್ರ ಮೇಲೆ ಫೋಕಸ್ಸು. ಸೊ ವಿಷಯ ತಿಳ್ಕೊಳ್ಳೋದು, ಎಕ್ಸಾಮಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಆನ್ಸರ್ ಬರೆಯೋದು, ಅದ್ರ ಬಗ್ಗೆ ಫೋಕಸ್ ಇಲ್ಲ. ಇದು ತುಂಬಾ ಕಷ್ಟ ಆಗಿದೆ ಸರ್ ಇದು. ಸೊ CET ಏನಾದ್ರು ವಾಪಸ್ ಬಂದರೆ ಆವಾಗ ಮಕ್ಕಳಿಗೆ ಈ ಪ್ರೆಷರ್ ಇರಲ್ಲ, ಈ ಅನ್ಹೆಲ್ದಿ ಪ್ರೆಷರ್ ಏನಿದೆ ಇದು ಇರೋದಿಲ್ಲ. ಅವರು ಖುಷಿಯಾಗಿ ಸಿಲೆಬಸ್ ಓದ್ಕೋತಾರೆ, ಯಾಕಂದರೆ ಆ ಸಿಲೆಬಸ್ ಆಧಾರದ ಮೇಲೆ ಈ ಟೆಸ್ಟ್ ಇರುತ್ತೆ. ಖುಷಿಯಾಗಿ ಅದನ್ನು ಓದ್ಕೋತಾರೆ. ಯಾವುದೇ ಎಕ್ಸ್ಟ್ರಾ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಚಿಂಗ್ ನೆಸೆಸಿಟಿ ಇರೋದಿಲ್ಲ. ಯಾರೋ ಸ್ವಲ್ಪ ಯಾವುದೋ 1-2 ಸಬ್ಜೆಕ್ಟ್ ವೀಕ್ ಇದ್ದರೆ ಆ ಮಕ್ಕಳು ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಏನೋ ಒಂದು 3 ಮಂತ್ಸ್ ಟ್ಯೂಷನ್ಸ್ ತೊಗೊಂಡ್ರೆ ಅಫೋರ್ಡಬಲ್ ಇರುತ್ತೆ. ಒಂದು ಏನೋ 10,000 15,000 ಒಳಗಡೆ ಏನೋ ಒಂದು ಅಫೋರ್ಡಬಲ್ಲು ತೊಗೊಂಡ್ಬಿಟ್ಟು ಅವ್ರು ಬರೀತಾರೆ. ಆ ಥರ ಬರೆದು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಆಮೇಲೆ ನಿಮ್ಗೆ ಗೊತ್ತಿರುತ್ತೆ CETಯಲ್ಲಿ ಸಂಪೂರ್ಣವಾಗಿ ಆ CETದಷ್ಟೇ ಅಲ್ಲ, ಒಂದು ಪೋರ್ಷನ್ನು PUC ಎಕ್ಸಾಮ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ.
ಸೊ ನೀನು ಪಿ ಯು ಸಿಲಿ ಚೆನ್ನಾಗಿ ಸ್ಕೋರ್ ಮಾಡಿದರೆ ಆ ಮಾರ್ಕ್ಸು ಒಂದು ಭಾಗ ತೊಗೊಳೋದ್ರಿಂದ ನಮ್ಗನ್ಸೋದು ಅದು ಹೆಚ್ಚಿಗೆ ತೊಗೋಬೇಕು. ಅಟ್ಲೀಸ್ಟ್ ಒಂದು ಅದು ಸ್ವಲ್ಪ ಪ್ರಮಾಣ ನಮ್ಮ ಸೇವ್ ಎಜುಕೇಷನ್ ಕಮಿಟಿಯಿಂದ ಅಂತೂ ಫಸ್ಟು ಸಿ ಟಿದು ಕಮ್ಮಿ ಇತ್ತು ಪ್ರಮಾಣ ಮಾರ್ಕ್ಸ್ ಕನ್ಸಿಡರ್ ಮಾಡೋದು. ಪಿ ಯು ಬೋರ್ಡ್ದು ಜಾಸ್ತಿ ಪ್ರಮಾಣ ಕನ್ಸಿಡರ್ ಮಾಡೋರು. ಅದನ್ನು ಬರ್ತಾ 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 ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ಬಂದರು. ಅದೆಲ್ಲ ನಾವು ಪ್ರಶ್ನೆ ಎತ್ತಿದ್ದೀವಿ ಅವಾಗಿಂದಾನೆ. ಸೊ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಕೊಂಡು ಸೊ ಪಿ ಯು ಸಿ ಮಾರ್ಕ್ಸಿಗೆ ಜಾಸ್ತಿ ಬೆಲೆ ಕೊಟ್ಟು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕನ್ಸಿಡರ್ ಮಾಡಿ ಈ ಪಿ ಯು ಸಿ ಬೋರ್ಡ್ ಮಾರ್ಕ್ಸ್ನ ಹೆಚ್ಚು ಪ್ರಮಾಣದಲ್ಲಿ ಕನ್ಸಿಡರ್ ಮಾಡಿ ಜೊತೆಗೆ ಸಿ ಟಿನೂ ಒಂದು ಪ್ರಮಾಣ ಕನ್ಸಿಡರ್ ಮಾಡಿದಾಗ ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ. ಸಿ ಟಿಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪಿ ಯು ಸಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿರೋ ಮಕ್ಕಳಿಗೆ ಮೆಡಿಕಲ್ ಸೀಟ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆರಾಮಾಗಿ ಓದ್ತಾರೆ, ಪ್ರೆಷರ್ ಈ ಥರ ಇರೋದಿಲ್ಲ. ಸೊ ಹೆಚ್ಚು ಪಾಸಿಬಿಲಿಟಿ ಇರುತ್ತೆ ಅವ್ರಿಗೆ ಮೆಡಿಕಲ್ ಸೀಟ್ ಸಿಗೋದು. ಆಮೇಲೆ ಮನೆಯಿಂದ ತುಂಬ ದೂರ ಎಲ್ಲೆಲ್ಲೋ ಇಲ್ಲಿ ಕರ್ನಾಟಕದ ಮಕ್ಕಳು ಅಲ್ಲೆಲ್ಲೋ ಡೆಲ್ಲಿಗೆ ಹೋಗಿ ಅಪ್ಪ ಅಮ್ಮನಿಂದ ಅಷ್ಟು ದೂರ ಊಟ ಇಲ್ಲದೆ ಅಲ್ಲೆಲ್ಲೆಲ್ಲೋ ಓದಿ ನರಳಾಡೋದಕ್ಕಿಂತ ಇಲ್ಲೇ ಮನೆ ಹತ್ತಿರದಲ್ಲಿ ಎಲ್ಲರೂ ಒಂದು ಕಡೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಓದ್ತಾ ಆರೈಕೆ ಅಪ್ಪ ಅಮ್ಮನ ಪ್ರೀತಿ ಎಲ್ಲನೂ ಸಿಗುತ್ತೆ. ಆ ಮಕ್ಕಳಿಗೆ ಓದ್ತಾರೆ, ಅನುಕೂಲವಾಗಿರುತ್ತೆ ಸರ್. ಒಟ್ಟಿನಲ್ಲಿ ನೀಟ್ ರದ್ದಾಗಬೇಕಂತೀರಿ? ಖಂಡಿತವಾಗ್ಲೂ ನೀಟ್ ರದ್ದಾಗಬೇಕು ಸರ್. ನೀಟು ಒಂದು ಪ್ರಪೋಸಲ್ ಬಂತಲ್ಲ, ಈ ಥರ ನೀಟ್ ಮಾಡ್ತೀವಿ, ಒನ್ ನೇಷನ್ ಒನ್ ಎಕ್ಸಾಮ್ ಅಂತ. ಆವಾಗಲೇ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಮ್ಮ ಶ್ರೀ ಅಲ್ಲಮಪ್ರಭುರು ಬೆಟ್ಟದೂರು ಅವ್ರ ನೇತೃತ್ವದಲ್ಲಿ ನಾವು ಅದನ್ನು ಅಪೋಸ್ ಮಾಡಿದ್ವಿ. ಖಂಡಿತ ಆಗೋದಿಲ್ಲ, ಅದು ಹೆಂಗೆ ನೀವು ಮಾಡ್ತೀರಾ, ನೀವು ಇದು ಅಪ್ರಜಾತಾಂತ್ರಿಕ, ಇದು ಅನ್ಕಾನ್ಸ್ಟಿಟ್ಯೂಷನಲ್ಲು, ನೀವು ಮಾಡೋಕ್ಕೆ ಬರಲ್ಲ ಅಂಥೇಳಿ ಆಗಿಂದನೇ ನಾವು ಅಪೋಸ್ ಮಾಡ್ತಾ ಬರ್ತಾಯಿದ್ದೀವಿ. ಎಷ್ಟೊಂದು ಜನ ಶಿಕ್ಷಣ ತಜ್ಞರು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರು, ಹೆಲ್ಪ್ ಆಗ್ಬೋದೇನೋ, ಹೆಚ್ಚಿಗೆ ಸೀಟ್ಸ್ ಬರ್ಬೋದೇನೋ ಅಂತ. ನಾವು ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ಬಿಟ್ವಿ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ. ಇರೋ ಸೀಟ್ನ ಕಳ್ಕೊತೀವಿ, ಹೆಚ್ಚಿಗೆ ಸೀಟ್ ಇರೋದು ಸೌತ್ ಇಂಡಿಯಾದಲ್ಲೇ, ಅದನ್ನ ಎತ್ಕೊಂಡೋಗಿ ನೀವು ಆಲ್ ಇಂಡಿಯಾಗೆ ಹಾಕಿದ್ರೆ ನಮ್ಮ ಮಕ್ಕಳು ಕಳ್ಕೊತಾರೆ, ಪಡ್ಕೊಳ್ಳೋದು ಏನೂ ಇಲ್ಲ ಅಂತೇಳಿ ಅವಾಗಿಂದ ಫೈಟ್ ಮಾಡ್ತಾ ಬರ್ತಿದ್ದೀವಿ. ಸೊ ನಮ್ಮ ಒಂದು ಅಭಿಪ್ರಾಯ ಖಂಡಿತವಾಗ್ಲೂ ನೀಟ್ ರದ್ದಾಗಬೇಕು, NTA ಸ್ಕ್ರ್ಯಾಪ್ ಆಗಬೇಕು. ಯಾಕಂದರೆ ನೀಟ್ ಒಂದೇ ಅಲ್ಲ ಸರ್, NTA ನಡೆಸೋದು ಇನ್ನೂ 80 ಡಿಫ್ರೆಂಟ್ ಎಕ್ಸಾಮ್ಸ್ ಇದೆ. ಎಲ್ಲ ಎಕ್ಸಾಮ್ಸಲ್ಲೂ ಕರಪ್ಷನ್ ಇದೆ, ಇವತ್ತು ಅನಮೋಲಿಗಳಿವೆ, ಅವೂ ಹೋಗಬೇಕು. JEE ಇಂಥವೆಲ್ಲ ಹೋಗಬೇಕು. ಸ್ಟೇಟಿಗೆ ಬಿಟ್ಬಿಡಿ ನೀವು, ಯೂನಿವರ್ಸಿಟಿಗೆ ಇಂಜಿನಿಯರಿಂಗ್ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ ಏನಿದೆ ಅವ್ರಿಗೆ ಬಿಟ್ಬಿಡಿ, ಅವರು ಡಿಸೈಡ್ ಮಾಡ್ಕೋತಾರೆ ಅವ್ರ ಸ್ಟೇಟಿಗೆ ಏನು ಬೇಕು ಅಂತ. ಈಗ ಫೈನಲಿ ಅಂದರೆ ಈ ಹೋರಾಟ ಏನಾದರೂ ಆಗುತ್ತಾ CET ವಿಚಾರದಲ್ಲಿ ಬೇಕು ಅಂತ? ಖಂಡಿತ ಆಗುತ್ತೆ ಸರ್, ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ನೀವು ನೋಡಿರ್ಬೋದು, ಏನು ರಿಸಲ್ಟ್ ಬಂತು, ಇದು ಸ್ಯಾಟರ್ಡೆ ಬಂತು, ಇವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಅವತ್ತು ಸೆಲೆಬ್ರೇಷನ್ ಮಾಡಿಕೊಂಡು ಹೋದ್ರಲ್ಲ, ಅಲ್ಲಿಗೆ ಮುಗಿಸ್ಲಿಲ್ಲ. ನೀವು ನೋಡಿದ್ರೆ ಭಾನುವಾರ ನೂರಾರು ಸಂಖ್ಯೆಯಲ್ಲಿ ಮತ್ತೆ ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದಾರೆ ಮಕ್ಕಳು. ಸೇರಿ ಎಲ್ಲರೂ ಸಹ ನಾವು ಇವತ್ತು ಒಂದಾಗಬೇಕು, ಒಂದೇ ಡಿಮ್ಯಾಂಡ್ ನಮ್ದು ಅಚೀವ್ ಆಗಿರೋದು, ಇನ್ನೂ 2 ಡಿಮ್ಯಾಂಡ್ ಅಚೀವ್ ಆಗಬೇಕು, NTA ಸ್ಕ್ರ್ಯಾಪ್ ಆಗಬೇಕು, ನೀಟ್ ಸ್ಕ್ರ್ಯಾಪ್ ಆಗಬೇಕು, ಅಲ್ಲಿವರೆಗೂ ನಾವು ಆರ್ಗನೈಸ್ಡ್ ಆಗಿರಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು, ಪೋಷಕರು, ನಮ್ಮಂಥ ಶಿಕ್ಷಣ ಉಳಿಸಿ ಸಮಿತಿ, ಈ ಥರದ ಎಲ್ಲರೂ ಸೇರಿಕೊಂಡು ದೊಡ್ಡ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಮುಗೀತು, ನಾವು ಗೆದ್ದುಬಿಟ್ವಿ, ಒಂದು ಡಿಮ್ಯಾಂಡು ಅಚೀವ್ ಆಯಿತು ಅಂತ ಹೋಗಿ ಮನೇಲಿ ಮಲ್ಕೊಂಡಿಲ್ಲ, ಆ್ಯಕ್ಟಿವ್ ಆಗಿದ್ದಾರೆ, ಮೀಟಿಂಗ್ಗಳು ಮಾಡ್ಕೋತಾ ಇದ್ದಾರೆ, ಮತ್ತೆ ಎಲ್ಲ ಸೇರ್ತಾ ಇದ್ದಾರೆ. ನೆನ್ನೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಜೊತೆಗೆ ಅವರವರೇ ಒಂದು ಎಚ್ಚರಿಕೆ ಇಲ್ಲ, ಇದು ಫುಲ್ಲು ದಡ ಮುಟ್ಟೋವರೆಗೂ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.